ಹಬ್ಬ ಒಂದೆರಡು ದಿನ ರೊಟ್ಟಿ ಬಡಿಯಕ್ಕ ಕಟ್ಟಿಗೆ ಒಳತ್ಕೊಂಬಂದಿನಿ. ಕಟ್ಟಿಗೆ ಕಡಿಯಕ್ಕೆ ಹೋಗುವಂಥದ್ದು ಏನಿಲ್ಲ. ಯಪ್ಪ ನಾನು ಒಬ್ಳು ಅಕ್ಕಿನೇ ಹೋಗ್ಬೇಕಲ್ಲ ಕಟ್ಟಿಗೆ ಕಡಿಯಕ್ಕ ಅನ್ಕಂಡು ಹೆಂಗೋ ಸಮಾಧಾನ ಆಯ್ತಪ್ಪ. ಯಪ್ಪ ಜಯಮ್ಮನ ಓದಂಗ ನನ್ನ ಓದ್ಬಿಟ್ಟಳು. ನಾ ಸುಮ್ಮನೆ ನಿಂತ್ಕೊಳ್ಳೋದ ವಾಸಿ ಐತಿ. ನಾನು ತೆಪ್ಪಕ್ಕೆ ಸೈಡಾಗ ನಿಂದ್ರು ಬಿಡ್ತೀನಪ್ಪ. ಈ ಪಾತಿ ಯಾಕೋ ಇವತ್ತು ರೊಚ್ಕೆದ್ದು ಬಿಟ್ಟವಳ. ಬೇಡ ಐಕಿ ಸವಾಸ ನಮ್ಗೆ. ಏ ಗಡ್ಬಿ ಎದಳೆ ಮೀ ಮ್ಯಾಕ ಯಾಕೆ ಹಿಂಗೆ ಬಂದ ಹೊಟ್ಟೆ ಮ್ಯಾಗ ಕೂತಿ ಎದಳೆ ಎದಳೆ. ಅಯ್ಯೋ ಪಾತಿ ನಿಮ್ಮ ಮನೆಯಾಳ ಮುಂಟ ಎದ್ದೇಳೆ. ನನ್ನ ಹೊಟ್ಟೆ ಯವ್ವ ತಾಯೇ. ಯಪ್ಪೋ ನನ್ನ ಹೊಟ್ಟೆ ಹೋಯ್ತಲ್ಲಪ್ಪ. ಎದ್ದೇಳೆ ಮನೆಯಾಳಿ ಎದ್ದೇಳು. ನಿಮ್ದಕ್ಕೆ ಬಾಯ್ಬಿಟ್ಟು ಬಿಟ್ಟು ಹೇಳ್ತೀಯಾ? ಇಲ್ಲಾಂದ್ರೆ ನಿಮ್ದಕ್ಕೆ ಕಪ್ ಕಪ್ಪಲ್ಗೆ ಹೋದ್ಬಿಡ್ಲಾ? ಪಾತಿದು ಅಂದ್ರೆ ಮೆತ್ಕೆ ಇಲ್ಲ ತಿಳ್ಕೊಂಬಿಡು. ಗಂಟದು ನಾಲ್ಕೈದು ಕಿತ್ತಿ ಹಾಕ್ಬಿಡ್ತೀನಿ ನಾನು. ಹೊಟ್ಟೆದ ಮೇಲೆ ಕುಂತಿರೋದಲ್ಲ, ಮೆಟ್ರದ ಮೇಲೆ ಕಾಲ್ಗೆ ಹಿಟ್ಬಿಡ್ತೀನಿ ನಾನು. ನಿಜಾದು ಹೊಕ್ಕೋ. ಯಾರ್ದು ಕಟ್ಕೆದು ಕದ್ದಿದ್ದು? ಯಾರ್ದೇ ಕಟ್ಕೆದು ಕದ್ದಿದ್ದು? ನಂದಕ್ಕೆ ಹೇಟಾಕ್ಬಿಟ್ಟು ಹೊಡಿ ಬರ್ತೀನಿ ನೀನು. ಯಾರ್ದು ಕಟ್ಕೆದು ಕದ್ದಿದ್ದು ನಿಜಾಗೆ ಹೇಳ್ತೀಯಾ? ಇಲ್ಲ ಮೆಟ್ರದ ಮೇಲೆ ಕಾಲ ಹಿಟ್ಬಿಡ್ಲಾ ನಾನು? ಅಲ್ಲ ಕಣೆ ಇದ್ಯಾಕೆ ಜಯಮ್ಮನ ಮ್ಯಾಗ ಪಾತಿಮ ಹಿಂಗೆ ಕುಂತಾಳ? ಏನಾಗ್ತೈತಿ? ಎದಕ್ಕೆ ಹಿಂಗೆ ಕುಂತಾಳ ಮ್ಯಾಗ? ಏನಾಗೈತಿ ಈಗೀಗ? ಅಯ್ಯೋ ನಂಗೂ ಅದ ಗೊತ್ತಾಗತ್ತಿಲ್ಲ ಕಡೆ ಬೆಂಕಿಲತ್ತ. ಈಕಿ ಪಾತಿ ನಾನು ಕದ್ದಿರೋರು ಯಾರು ತೋರಿಸ್ತೀನಿ ಬಾ ಅಂತೇಳಿ ಕರ್ಕೊಂಬಂದು ಕಟ್ಗೆ ಕದ್ಬಿಟ್ಟಾರ ಅಂದ್ಬಿಟ್ಟು ಇವಳು ಭಾಗ್ಯ ಬೈಯಕತ್ತಿದ್ಲ. ಈಗ ತಾನ ಕೂಲಿಯಿಂದ ಬರ್ತಿದ್ವಾ, ಇವತ್ತು 11 ಗಂಟೆಗೆ ಬಂದ್ಬಿಟ್ವಾ. ಬಂದವಳು ಅದ ಬೈಯಕತ್ತಿದ್ಲಿ. ಏಕೆ ಜುಟ್ಟು ಹಿಡ್ಕೊಂಡು ಹೇಳ್ಕೊಂಬತ್ತಿಲ್ಲ ಪಾತಿನ. ನಾನು ನಮ್ಮ ಮನೆ ಬತ್ತಲ್ಲ ಹಂಗೆ ಇರು ನಮ್ಮ ಅತ್ತೆ ಕರಿತಾವಳ ಅಂದ್ಬಿಟ್ಟು ಒಳಗೆ ಹೋಗಿ ಬರೋದ್ರೊಳಗೆ ಇವಳು ಬಂದು ಈಗೀಗ ಹಿಂಗೆ ನಾ ಬಂದು ನೋಡಿದಾಗಲ ಜಯಮ್ಮನ ಮ್ಯಾಗ ಕುಂತಾಳ ಈಕಿ. ನಾನು ಈಗಲೇ ಬಂದಿದ್ದು ಏನು ಎತ್ತ ನನಗೂ ಗೊತ್ತಿಲ್ಲ. ಹಂಗೆ ನೋಡು. ಯಾವ ಕಟ್ಗೆ ನಾನು ಕದ್ದಿಲ್ಲ ಕಣದಲ್ಲ ಮ್ಯಾಕ ಎದಳು. ನೀನೇನೋ ಟುಮ್ಮಿ ಬಂದು ಕುಂತಿ ಮೆಟ್ರ ಮ್ಯಾಗ ಕಾಲಿಡ್ತೀನಿ ಅಂತ ನಾನು ಸಾಯಿಸಾಬಿಡ್ತೀನಿ. ಏನೋ ನೀನು ಎದ್ದೇಳೆ ಎದ್ದಳು. ತಿಂದಿರೋದೆಲ್ಲ ಹಾಕ್ಲಕ್ಕೆ ಐತೆ. ಎದ್ದೇಳಮ್ಮಿ ನಾ ಕಕ್ಕಾಬಿಡ್ತೀನಿ ಎದಳು. ಏ ಪಾತಿ ಎದ್ದೇಳೆ ಎದ್ದೇಳೆ ಗಡ್ವಿ ಎದ್ದೇಳು ಮ್ಯಾಕ ಎದ್ದೇಳು. ಹೋದ್ರೆ ಹೋಗ್ತೀಯಾ? ನಿಮ್ದಕ್ಕೆ ಜಯಮ್ಮದು ಕಳೆದು ಇಲ್ದ್ರೆ ಏನು ಇಲ್ದೇ ಇದ್ರೆ ಏನು? ನಮ್ಮೂರಿಗೆ ಒಂದು ಜೀವದು ಹೋಗಿ ನಿಮ್ದಿಗೆ ಸಿಕ್ಬಿಡುತ್ತೆ. ನಿಮ್ದಕ್ಕೆ ಮನೆ ಹಾಳಿದು ಹೋದ್ರೆ ಭೂಮಿಗೆ ತಾಯಿಗೆ ನಿಮ್ದಿದು ಆಗ್ಬಿಡುತ್ತೆ. ಭೂಮಿ ತಾಯಿದು ಹೊರಗಡೆ ಹೋಗ್ಬಿಡ್ತೀಯಲ್ಲ ನಿನ್ನಂತೇಳ ಎತ್ಕೊಂಡು ಇರೋದು ಭೂಮಿ ತಾಯಿ ಕಷ್ಟಗೆ ಆಗ್ಬಿಡುತ್ತೆ. ಅದಕ್ಕೆ ಹೇಳ್ತಾ ಇರೋದು ನಿಂದ ಮೆಟ್ರದ ಮೇಲೆ ಕಾಲೇ ಇಟ್ಟು ನಾನು ಸಾಯಿಸೇ ಬಿಡ್ತೀನಿ ನಿನ್ನ. ನಿಜಾದು ಒಪ್ಕೊಂತೀಯಾ ಇಲ್ವಾ ಹೇಳು? ಇಲ್ಲ ಅಂದ್ರೆ ಯಾರ ತವಾದ್ರೂ ಕೊಡ್ಲಿಗೆ ತರಿಸ್ಬಿಟ್ಟು ನಿನ್ನ ಕೊಚ್ಚಿ ಕೊಂದೇ ಬಿಡ್ತೀನಿ ನಾನು. ಹೇಳ್ತೀಯಾ ಹೇಳಲ್ವಾ? ಯಪ್ಪ ಈ ಪಾತಿ ಮಕ್ಕ ಮೆತ್ಕೋಳ ಅನ್ಕೊಂಡಿದ್ದಿ. ಈಕಿ ಮೆತ್ಕಿಲ್ಲಪ್ಪ ಭಾಳ ರಗಡವಳ. ಬೇಕಾರೆ ಮೆಟ್ರ ಮ್ಯಾಗ ಕಾಲಿಡೋದೇನು ಸಾಯಿಸಾಗ್ಬಿಡ್ತಾಳೆ ಈಕಿ. ಅಷ್ಟು ಮಟ್ಟಗೆ ರೋಪ್ ಹಾಕ್ತಾಳಂದ್ರ ಬಿಡಕ್ಕಿಲ್ಲ ಯಾರನ್ನ ಆಕಿ. ಮೊದ್ಲ ಗತ್ತಾಳವಳ ಬಿಡ್ತಾಳೇನ? ಏನಾಗುತ್ತೋ ಏನೋ ಜಯಮ್ಮಕ್ಕನ ಕಥಾ ಇವತ್ತು ಅದೋ ಗತಿ. ಗೋವಿಂದ ಗೋವಿಂದ ಗೋವಿಂದ. ಏ ಪಾತಿಮ ಬಿಡೆ. ಸತ್ಕಿ ತೊಗೊಬಿಟ್ಟಾಳು ಬಿಡೆ. ಆಮ್ಯಾಗ ನಿನ್ ಮ್ಯಾಗ ಬರ್ತಾವ ಬಿಡೆ ಬಿಡೆ. ಅದೇನೇ ಹಂಗ ಕುಂತೀಯ ಬಿಡೆ. ಸತ್ಕಿ ತೊಂದ್ರ ಆಮ್ಯಾಗ ನಿನ್ ಮ್ಯಾಗ ನೀನ ಸೈಸಿ ಅಂತ ಹೇಳ್ತಾರ ಬಿಡೆ. ಅಯ್ಯೋ ಹೋದ್ರೆ ಹೋಗ್ತಾಳೆ ಬಿಡಿ ಅಕ್ಕ. ಯಾವ್ದಕ್ಕೆ ಬಂದು ಕೇಳ್ತಾರೆ? ನಿಮ್ದಕ್ಕೆ ಬಂದು ಕೇಳ್ತೀರಾ? ಬೆಂಕಿದಲ್ಲ ತದು ಅಕ್ಕ ನಿಮ್ದಕ್ಕೆ ಬಂದು ಕೇಳ್ತೀರಾ? ಇಲ್ಲ ನಿಮ್ ಗಂಡಕ್ಕೆ ಬಂದು ಕೇಳ್ತೀರಾ? ಯಾರ್ದಕ್ಕೆ ಕೇಳಲ್ಲ. ಯಾಕೆಂದ್ರೆ ಇವ್ರದಕ್ಕೆ ಮನೆ ಆಯ್ದು ಬುದ್ಧಿ ಇದೆ ಅಂತ ಗೊತ್ತು ಎಲ್ಲಾರ್ಗು. ಅದಕ್ಕೆ ಸುಮ್ಕೆ ಬಿಟ್ಬಿಡ್ತೀರಾ? ನಮ್ದಕ್ಕೆ ಕಟ್ಗೆಗೆ ಎತ್ಕೊಂಡ್ಬಿಟ್ಟು ಅವ್ರದಕ್ಕೆ ಬಗೆಯದ್ದು ಹಾಕೋರ್ದು ನಮ್ದಕ್ಕೆ ಕಟ್ಕೊಂಡು ಹೋದ್ರೆ ಇಲ್ವಾ ಅಂತ ಹೇಳಿ ನೋಡಕ್ಕೆ ಹೋದವನ್ನ ಇವ್ರದ್ದು ಜುಟ್ಟಿಗೆ ಇಟ್ಕೊಂಡು ಓದಿತಾರೆ. ನಮ್ದಕ್ಕೆ ಎಷ್ಟು ಕೊಪ್ಪಗೆ ಬರುತ್ತೆ ಗೊತ್ತಾ? ನಿಮ್ದಕ್ಕೆ ಹರ್ತಾಗೆ ಮಾಡ್ಕೊಳ್ಳಿ. ಕಟ್ಗೆಗೆ ಕದ್ದಿದ್ದು ಈ ಜಯಮ್ಮದು. ಇವತ್ತು ಜಯಮ್ಮದು ನಿಜಾಗೆ ಒಪ್ಕೊಳ್ಳೋವರೆಗೂ ಅವ್ರ ಹೊಟ್ಟೆದ ಮೇಲಿಂದ ನಾನು ಕೆಳಕ್ಕೆ ಹೇಳಿಯಲ್ಲ. ಅವ್ರದಕ್ಕೆ ಹೊಟ್ಟೆದು ಪೂರ್ತಿ ಕರ್ಲು ಎಲ್ಲ ಕಿತ್ತಿ ಹೊರಕ್ಕೆ ಬಂದ್ಬಿಡ್ಬೇಕು. ಆ ಥರದ್ದು ಮಾಡ್ಬಿಡ್ತೀನಿ ನಾನು. ಇದ್ಯಾಕೆ ಭಾಗ್ಯ ಡಬ್ಲ್ಯೂ ಡಬ್ಲ್ಯೂ ಆಡ್ತಾವ್ರೆ ಇವರಿಬ್ರು? ಕುಸ್ತಿ ಆಡ್ತಾರಲ್ಲ ಇವಳೇನೆ ಜಯಮ್ಮನ ಮಗ ಹಿಂಗ್ ಕೂತಾಳ. ಏನಾಗೈತಿ ಪಾತಿಗೆ? ಪಾತಿ ಎದಕ್ಕೆ ಕೂತಿ ಹಿಂಗ ಇಳಿಯ ಕೆಳಕ ಒಟ್ಕಿತ್ತಾವ ಸತ್ಕಿತ್ತಾಗ್ಬಿಟ್ಟಳು. ನಾನೆಲ್ಲ ದೊಡ್ಡಿಯಾಗಿ ಹೋಗ್ತಿದ್ದಾಳೆ. ಇದೇನಪ್ಪ ಹಿಂಗ್ ಮಾಡ್ತಾವ್ರ ಅನ್ಕೊಂಬಂದಿ. ಏನ್ರಮ್ಮ ಹಿಂಗ್ ಆಡ್ತಿದ್ರಿ ಜಗಳ ನೀವು? ಎದಕ್ಕೆ ಹಿಂಗ್ ಆಡ್ತಿದ್ರಿ? ಯವ್ವ ಈ ಅಮ್ಮಾರಿ ಏನವ ಎದ್ದೇಳ್ದಂಗ ಮ್ಯಾಗ ಕುಂತವಳೆ. ಎದ್ದೇಳೆ. ನನ್ನ ಕೈ ಕಾಲೆಲ್ಲ ಹೋದೆ. ಎದ್ದೇಳೆ ಗಡ್ಬಿ ಎದ್ದಾಳು. ಯಪ್ಪ ಆಮೇಲೆ ಏನೈತಿ ಮಾತಾಡಮ್ಮ ಎದ್ದೇಳೆ. ದನ ಇದ್ದಂಗೆ ಹತ್ಬಿಟ್ಲಲ್ಲಪ್ಪ. ಏ ಅದೇನಾರು ಆಗಿರ್ಲಿ ಕಣೆ. ಆಮ್ಯಾಗ ಮಾತಾಡ್ಕೊಂಡ್ರೆ ಆಯ್ತು. ನೀನೇನೇ ಅವಳು ಮ್ಯಾಗ ಅನ್ಕೊಂತೀಯಾ? ಫಸ್ಟ್ ಎದ್ದೇಳೆ. ಸತ್ಕಿತ್ತು ಹೋಗ್ಬಿಟ್ಟಾಳ ಜಯಮ್ಮ. ಸತ್ಕಿತ್ತು ಏನಾರು ಹೆಚ್ಚು ಕಮ್ಮಿ ಆಗ್ಬಿಟ್ಟದ. ಎದ್ದೇಳೆ ಎದ್ದೇಳೆ ಪಾತಿ ಎದ್ದಳು. ಅಕ್ಕ ನಮ್ದಕ್ಕೆ ಕೋಪಗೆ ಬಂದಿದೆ. ಸುಮ್ಕೆ ಇದ್ಬಿಡಿ. ಅವ್ರದಕ್ಕೆ ಏನ್ ಮಾಡಿದ್ದಾರೆ ಏನ್ಗೆ ಬಿಟ್ಟಿದ್ದಾರೆ ನಿಮ್ದಕ್ಕೆ ಗೊತ್ತಿಲ್ಲ. ಕಟ್ಗೆದು ಕದಿಬೇಕಾದ್ರೆ ನಮ್ದಕ್ಕೆ ನೋಡಿದೀವಿ. ನೋಡಿದ್ರೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕಟ್ಗೆದು ಕತ್ಕೊಂಡ್ ಬಂದಿದ್ದು ಅವರು. ನಿಮ್ದಕ್ಕೆ ಹೆಂಗೆ ನಂಗೆ ಒದ್ರಿ ಒದ್ದಿಸ್ಕೊಂಡಿದ್ದು ಈಕಿದ್ದಾಗಿ ಆಗಿ. ಅದಕ್ಕೆ ಇವ್ರಿಗೆ ಕೊಡ್ತಾ ಇದ್ದೀನಿ ನೋಡಿ. ಲೇ ಪಾತಿ ಆಗಿದ್ದಾಯ್ತು ಬಿಟ್ಬಿಡೆ. ಒಳ್ಳೆ ಅಮ್ಮಾರ್ ಕುಂತಿಯಲ್ಲೇ ಮಾತಾಡಿ ಬಗೆಹರಿಸ್ಕೊಂಡ್ರೆ ಆಯ್ತು ಬಿಡೆ. ಹಂಗ್ ಕುತ್ತಿ ಸತ್ಕಿತ್ತು ಹೋಗ್ಬಿಟ್ಟಾಳ ಜಯಮ್ಮ ಬಿಡೆ. ಎದಕ್ಕೆ ಹಂಗ್ ಕುಂತಿ ಬಿಡು. ಕುತ್ಕೊಂಡ್ರೆ ನಡ್ಗಿಡ ಒಂದ್ ಸತ್ಕಿತ್ತು ಹೋಗ್ಬಿಟ್ಟಾಳು ಜಯಮ್ಮದು. ಅಕ್ಕ ನಿಮ್ದಕ್ಕೆ ಈಗಲೇ ಹೇಳ್ತಾ ಇದ್ದೀನಿ. ನಿಜಾಗೆ ಒಪ್ಕೊಂಡಿಲ್ಲ ಅಂದ್ರೆ 10 ಕೌಂಟ್ಗೆ
ಕಾಲಿಡಕ್ ಬರ್ತಾವಳಲ್ಲಪ್ಪ ಇವಳು. ನಾನು ಇರೋದು ಹೇಳ್ತೀನಿ ಬಿಡೆ, ನಿಮ್ಮ ಮೌನ ಈ ಬಿಡೆ. ಯವ್ವ ನಿನ್ನಂತೇವ್ರು ಸಿಕ್ಬಿಟ್ರ ಈ ಊರಾಗ ಸಾಯ್ಸಾಗ್ಬಿಡ್ತೀಯ ಮಂದಿನ ಬಿಡೆ. ಯವ್ವ ಮೆಟ್ರೆ ಮೇಲೆ ಕಾಲಿಕ್ತಾವಳಲ್ಲಪ್ಪ ಇವಳು. ಯವ್ವೋ ಈಗ ಹೇಳ್ತಿದ್ದೀನಲ್ಲ, ನಿಜಾಗೆ ಹೇಳು, ಎಲ್ಲಾರ್ದು ಮುಂದೆ ನಿಜಾಗೆ ಹೇಳು, ಇಲ್ಲ ಅಂದ್ರೆ ಮೆಟ್ರದ ಮೇಲೆ ಮತ್ತೆ ಕಾಲಿಗೆ ಇಡ್ತೀನಿ ನಾನು. ನಂದಕ್ಕೆ ನೀನು ಹೋದ್ರೆ ನಮ್ದಕ್ಕೆ ಇಲ್ಲಿ ಏನು ಕಿತ್ಕೊಳ್ಳೋದು ಹರಿಯಾಸಕ್ಕೆ ಆಗಲ್ಲ ನೀನು. ಓ ನಾಟಕದ ಹಾಡ್ತೀನಿ ನನ್ನ ಹತ್ರ ನೀನು, ನಾಟಕದ ಹಾಡ್ತಿ ಜಯಮ್ಮ. ನಿಂದಿಂದಾಗಿ ನಾನು ಭಾಗ್ಯದ ಕೈಲಿ ಹೊದಿಸ್ಕೊಂಡೆ. ಓ ನಂದಕ್ಕೆ ಎಲ್ಲರ ಕೈಲಿ ಹೊದಿಸ್ಕೊಳಕ್ಕೆ ಏನು ಮಾಡ್ಬಿಟ್ಟಿದ್ಯಾ? ನಂತದ್ದು ಪೆದಲ್ದು ಗುಂಡಿ ಮಾಡ್ಬಿಟ್ಟಿದ್ಯಾ? ತಿಕಾ ಮುಚ್ಕೊಂಡು ಹೇಳು, ನಿಮ್ದಕ್ಕೆ ಈ ತರ ಮಾಡಿದ್ದು ತಪ್ಪಿಗೆ ತಾನೇ? ಹೇಳಿ ಹೇಳಿ. ಹೌದು ಕಣೆ, ಯಾಕೆ ಹೇಳ್ತಿರೋದು ನಿಜ. ನಾನೇ ಕಟ್ಗೆ ಕತ್ಕೊಂಡ್ ಬಂದಿದ್ದು. ಯವ್ವ ಈಕಿ ನಾನು ಸಾಯ್ಸಾಗ್ಬಿಡ್ತಾಳ ನಿಜ ಹೇಳಿಲ್ಲ ಅಂದ್ರೆ. ಇವಳು ಬಂದಾಳ ಅಂತ ನಾನು ನೋಡೋ ಇದ್ದಿಲ್ಲ. ಹಿಂದೆ ನಾನು ಕತ್ಕೊಂಡಿದ್ದೆ, ಈಕಿ ನೋಡ್ಬಿಟ್ಲು, ಅದಕ್ಕೆ ತುಳಿತಾವಳ. ಯವ್ವ ಮೆಟ್ರೆ ಮ್ಯಾಗ ಕಾಲಿಟ್ಬಿಟ್ಟು ಸಾಯಿಸ್ಬಿಡ್ತಿದ್ಲಲ್ಲಪ್ಪೋ ಈಕಿ ನನ್ನ. ನೋಡಿದ್ರಾ ಎಲ್ಲದಕ್ಕೂ ಕೇಳಿಸ್ಕೊಂಡ್ರಾ? ನಮ್ದಕ್ಕೆ ಹೊದ್ಬಿಟ್ರಲ್ಲ. ನಿಮ್ದಕ್ಕೆ ಕೇಳಿಸ್ಕೊಳ್ಳಿ ಎಲ್ಲಾರುವೆ, ಯಾರ್ದು ಕದಿರೋದು ಯಾರ್ದು ಬಿಟ್ಟಿರೋದು ಅಂತ ಹೇಳಿ. ನಮ್ದಕ್ಕೆ ಹೊದೆಯಕ್ಕೆ ಬರ್ತಾರೆ, ಕಾಲ್ಗೆ ಇದೆ ಅನ್ಬಿಟ್ಟು ಎತ್ತಿದ್ ಬಂದ್ಬಿಡ್ತಾರೆ. ಓ ಕಾಲ್ದು ಕಟ್ ಮಾಡ್ಬಿಡ್ತೀನಿ ನೋಡಿ, ಕಾಲ್ಗೆ ಇದೆ ಅನ್ಬಿಟ್ಟು ಕಾಲ್ಗೆ ಎತ್ತುತ್ತಾ ಇದ್ರೆ ನೀವು ನಾಟಕ ಮಾಡ್ತೀರಿ ನಮ್ದಕ್ಕೆ ಹತ್ರ. ಅಲ್ಲ ಕಣೆ ಜಯಮ್ಮ, ನಿನ್ ಗಂಡು ನೋಡಿದ್ರೆ 2,000 ಕೊಡ್ತಾನೆ ತಿಂಗ್ಳಕ್ಕೆ. ನಿಂದು ಇದ್ರ ರೊಕ್ಕ ಬೇರೆ, ಗೃಹಲಕ್ಷ್ಮಿ ರೊಕ್ಕ ಬೇರೆ, 2-3 ಸಾವಿರ ರೊಕ್ಕ ಬರುತ್ತೆ. ಎಲ್ಲನೂ ತಿಂತೀಯಲ್ಲ, ಒಟ್ಟಗ ಅನ್ನ ತಿಂತೀಯ, ಬೇರೆ ಏನಾರು ತಿಂತೀಯ. ಕಟ್ಗೆಯ ಮಂದಿ ಕಟ್ಕೊಂಬಂದಿಟ್ರದ ಎತ್ಕೊಂಬಂದು ಉರಿಸ್ತಿಯಲ್ಲ ನಿನ್ ಬಾಯಿ ಮೊಣ್ಣಾಕ. ನಿಂಗೇನಾ ಬಂದಿರೋದು? ನಮ್ಮ ಊರಾಗಿನ ಯಾರು ಕಟ್ಗೆ ಕದಿಲಿ ಕಾಳ್ತಾನ ಅಲ್ಲಿ ಕಣ ನಿನ್ನ ಬಂದು ಓದಿಯೋದು. ಬೇಸ್ ಹೇಳ್ತಾನೆ ಕೇಳು, ಮೂಲೆಗೆ ಹಾಕೋದಿಯೋದು ನಿನ್ನ. ಯಾರಕ್ಕಂದವ್ರು ಬರೀ 2,000 ಕೊಡ್ತಾನ ಮಾಯಪ್ಪ ಅಂತೇಳಿ 4,000 ಕಿತ್ಕೊಂತಾಳ. 4,000 ರೂಪಾಯಿ ಕೈಯಾಗ ಕಿಸ್ಕೊಂತಾಳ. ನನಗೆ ಅದು ಇದು ಸಾಮಾನು ತಗೊಂಡು ಕೊಡು ಅಂತೇಳಿ ಅದಲ್ದ ಬೇಳೆ ಅಕ್ಕಿ ಎಲ್ಲ ಸೇರಿ ಅದನ್ನು 3,000 ರೂಪಾಯಿ ತರ್ಸ್ಕೊಂತಾಳ. ತಿಂಗ 7,000 ರೂಪಾಯಿ ತರ್ಸ್ಕೊಂತಾಳ. ಸುಮ್ಕಲ್ಲ ಆಯಪ್ಪೇನು ನಮ್ಗೆ ಅಲ್ಲಿ ಕೊಡ್ತಿಲ್ಲ. ನಾವು ಕೂಲಿ ಮಾಡ್ಕೊಂಡು ರೊಕ್ಕ ದುಡ್ಕೊಂಡು ಮಡಿಕಂತಿರೋದು. ನಮ್ಮ ಅತ್ತೆಗೂ ಶುಗರ್ ಪೇಷೆಂಟು, ನಾವು ಅವ್ರನ್ನ ನೋಡ್ಕೊಬೇಕು, ಎಲ್ಲ ಮಾಡಬೇಕು. ಈಕೆ ನೋಡಿದ್ರೆ ಇಂಥವು ಮಾಡ್ತಾಳ. ಕಟ್ಗೆನ ತಗೊಂಬಂದ್ರಾಗೋಕಿಲ್ಲ ನಾವು ಹೋಗಿ ಬಂದಿದ್ದೇನೆ ಎತ್ಕೊಂಬರೋದು. ಇವಳು ಒಟ್ಟಕನ ತಿನ್ನಕ್ಕಿಲ್ಲ ಬಿಡು, ಏಳು ತಿಂತಾಳೆ ಈಕೆ ಬುಗ್ಣಿ ಇವಳು. ಯವ್ವ ನನ್ನ ಕೈಯಾಗ ಹೊಟ್ಟೆ ನೋಯ್ತೈತೆ ಕಣೆ. ಪಾತಿ ನಿನ್ನ ಮನ್ಕಾಯಿ ಹೋಗ, ಯಾಕೆ ಹೊಟ್ಟೆ ಮ್ಯಾಗ ತುಳ್ದಿ ನೀನು? ಯವ್ವ ಹೊಟ್ಟೆ ನೋಯ್ತೈತಿ ಕಣೇನೆ. ನೀನು ಸ್ವಲ್ಪ ಹೊತ್ತೋಗಿದ್ರೆ ಮೆಟ್ರ ಮ್ಯಾಗ ಕಾಲಿಟ್ಟು ಸಾಯಿಸ್ಬಿಡುವಲ್ಲೇ. ನಿನ್ನ ಮುಂದೆ ಏನಾರು ಕಳ್ತನ ಮಾಡಿದ್ರೆ ಬದುಕೊಂಬಿಟ್ರು ಅಷ್ಟೇ. ಅಯ್ಯವ್ವ ಒಟ್ನಾಗ ಸಾಯಿಸಾಗ್ಬಿಡ್ತೀವಿ ಅವ್ರನ್ನ. ನಮ್ದಕ್ಕೆ ಹೆಂಗೆ ಅನ್ಕೊಂಬಿಟ್ಟೆ? ನಮ್ದಕ್ಕೆ ಬಿಟ್ಬಿಡ್ತೀವಿ ಅನ್ಕೊಂಬಿಟ್ಟ? ನಮ್ದಕ್ಕೆ ಭಾಗ್ಯದ ಕೈಲಿ ಒದಿಸ್ಕೊಂಬೇಕಾರೆ ನಮ್ದಕ್ಕೆ ಹಿಟ್ಕೆ ಹೊಟ್ಟೆ ಹೊರದ್ಬಿಡ್ತು ಗೊತ್ತಾ? ನಿಂದಕ್ಕೆ ನೋಡ್ಬೇಕಿತ್ತು, ನಿಂದಕ್ಕೆ ಹಾಲ್ಗೆ ಇರ್ಬೇಕಿತ್ತು. ಇಲ್ಲಿ ತುಳಿಯೋದು ಅಲ್ಲ, ಅಲ್ಲಿ ಗೌಡ್ರದ್ದು ಮುಂದೆ ತುಳಿತಿದ್ದೆ ನಿನ್ನ. ಅದಕ್ಕೆ ಇವ್ರದಕ್ಕೆ ಮನೆ ಹತ್ರ ಹೇಳ್ಕೊಂಡ್ ಬರ್ತಾ ಇದೀನಿ. ನಿಂದಕ್ಕೆ ಕದ್ದಿದ್ಯಾ, ನಿಂದಕ್ಕೆ ಕದ್ದಿದ್ಯಾ, ಅವ್ರದಕ್ಕೆ ಕದ್ದಿಲ್ಲ, ಅವ್ರದಕ್ಕೆ ಕದ್ದಿಲ್ಲ. ಜಯಮ್ಮದ ಅಕ್ಕ ತುಂಬಾಗಿ ಒಳ್ಳೆಯವರು, ಜಯಮ್ಮದ ಅಕ್ಕ ತುಂಬಾಗಿ ಒಳ್ಳೆಯವರು. ಮುಚ್ಕೊಂಡು ಹೊರಗಡೆಗೆ ಕಟ್ಗೆ ತಂದಿಲ್ಲ ಅಂದ್ರೆ ನಿನ್ನ ಇವತ್ತು ಬಾಗಿಲಿಗೆ ಹಾಕಿ ನೇತಕ್ಕೆ ಬಿಡ್ತೀನಿ ನಾನು. ಹೋಗಿ ತರೋಗು, ಹೋಗು ಕಟ್ಗೆದು ತರೋಗು. ಎಲ್ಲಿ ಹಸಿದು ಬಚ್ಚಿದು ಇಟ್ಟಿದ್ಯಾ, ಹೋಗಿ ತರೋಗು. ಹೋಗೆ ಹೋಗು ಜಯಮ್ಮದು, ಹೋಗು ಮನೆ ಹಾಳಿದು, ಹೋಗು. ಲೇ ನಮ್ಮ ಮಟ್ಟಿ ತವಿಟ್ಕಂದ್ರ ನಿಮ್ಗೆ ಅನುಮಾನ ಬರ್ತಾವ ಬಡಿತೀರಾ ಅಂತೇಳಿ ಪಾರ್ವತಿಯವರು ಪಲ್ಲವಿ ಆ ಹುಡುಗಿ ಪಾರ್ವತಿ ಮನೆ ಹತ್ರ ಇಟ್ಟು ಬಂದಿನಿ ಕಣ್ರೆ. ಯವ್ವ ನನ್ಗೆ ನೀನು ಹಿಂಗೆ ತುಳಿತಿ ಅಂತ ಅನ್ಕೊಂಡ ಇದ್ದಿಲ್ಲ ಕಣೆ ಪಾತಿ. ನಿನ್ಗೇನಾರು ಅವಮಾನ ಮಾಡೋರಂದ್ರೆ ನೀನು ಕಂಡಿದ್ದು ಬೇಕಾದ್ರೆ ಸಾಯಿಸಕ್ಕೂ ಎಸಕ್ಕಿಲ್ಲ ಅಂತಲ್ಲ ಹುಡಿಯಾಗಿದ್ದಿಲ್ಲೇ ನೀನು. ಮಂದಿ ಮನೆ ತಗೊಂಡೋಗಿ ಹಾಕು. ಅವಳ ಸಂಘ ಭಾಳ ಸೇರ್ತಿದ್ದಿ ಈಗ. ಬಾ ನೀನು ಬೆಂಕಿಲತ್ತ ಹಿಂಗೆ ಆಗ್ಬಿಡ್ತು ನನ್ನ ಗೋಳು ಹಂಗೆ ಹಿಂಗೆ ಅನ್ಕೊಂಡು. ಯಾಕೋ ನಾನು ನೋಡ್ತಾವ್ನಿ ಒಂದು ವಾರತವಿಂದ ಅವಳ ಜೊತೆಗೆ ಭಾಳ ಅಚ್ಚುಕಟ್ಟಾಗಿದ್ದಿ ಕಣ್ ಜಯಮ್ಮಕ್ಕ. ಒಟ್ಗೆ ಅನ್ನ ತಿನ್ನೋದು ಬುದ್ಧಿ ಕಲಿ. ಹೋಗಿ ಹೋಗಿ ಅಂತೇಳಿ ಸವಸ ನಿಂಗೆ ಹಾಕಬೇಕು ನೋಡ್ದೇನ. ಅವಳ ಹೇಳ್ಕೊಟ್ಟಿರ್ತಾಳೆ ಕಟ್ಗೆನ ಕದಿ ಅಂತೇಳಿ. ಎದಕ್ಕೆ ಕಟ್ಗೆ ಕಡೆ ಕೊಯ್ತಿ ಕಡಿಯೋದು ಕದ್ದು ಬಿಡು ಹೊತ್ತಾಗ ಕಳ್ತನ ಮಾಡುವ ಅಂತ ಹೇಳ್ಕೊಟ್ಟಿರ್ತಾರ. ಅಂತೇವ್ ಮಾಡಿ ಸರಿಯಾಗಿ ತಗೊಳಕಂಡು ಇನ್ಯಾವ್ಯಾರ ಹತ್ರ ಏನು ಕದಿಯಕ್ಕೆ ಹೋಗದೆ ಇರ್ತಿ. ಬಾ ನೀನು ಸರಿಯಾಗಿ ಮಾಡಿದ್ಯಾ ಕಣಪತಿ. ಇಂಥ ಕೆಲಸ ಮಾಡಿದವ್ರಿಗೆ ಹಿಂಗ ಮಾಡ್ಬೇಕು ನೋಡು. ಸರಿಯಾಗಿ ಒದ್ದಿಬೇಕು, ಮೂಲೆಗೆ ಹಾಕಿ ಬಡಿಬೇಕು. ಇಲ್ಲ ಅಂದ್ರೆ ಬುದ್ಧಿ ಕಲಿಯಕ್ಕಿಲ್ಲ. ಬರೀ ಹುಟ್ಟು ಸುಳ್ಳು ಹೇಳ್ಕೊಂಡು ಹೋಗ್ತಿರ್ತಾರೆ ಕಣೆ. ಅಂತವ್ರಕ ಸರಿಯಾಗ ಮಾಡಿದ್ದಿ ಕಣಪತಿ. ಏ ಜಯಮ್ಮದು ಅಕ್ಕ, ಈಗಕ್ಕೆ ಚಾಲಂಗೆ ಹೇಳ್ಬಿಡ್ತೀನಿ ಕೇಳ್ಕೊಂಬಿಡಿ. ನಂದಕ್ಕೆ ವಿಚಾರಕ್ಕೆ ಬರೋದು, ನಂದಕ್ಕೆ ವಿಚಾರಕ್ಕೆ ಬೆರಳ್ದು ಮಂದಿಕ್ಕೆ ತಂದಿ ಹಿಟ್ಟು ಇದು ಒಡ್ಸಕ್ಕೆ ನೋಡಿದ್ರೆ ನಿಂದಕ್ಕೆ ಮೂಲೆಗೆ ಹಾಕೊಂಡು ತುಳಿದು ಬಿಡ್ತೀನಿ. ಜೋಪಾನಾಗೆ ಇದ್ದು ಬಿಡು ನಂದಕ್ಕೆ ಮುಂದೆ. ಓಯ್ ಪಾತಿಮದು ಅಂದ್ರೆ ಹೆಂಗೆ ಅನ್ಕೊಂಡ್ಬಿಟ್ಟಿದ್ಯಾ? ಪಾತಿಮ ಟಗರದ್ದು ಪುಟ್ಟಿ ನಾವು ತಿಳ್ಕೊಂಬಿಡು. ಅಯ್ಯೋ ನಿನ್ನ ಯಾರವ ಟಗರು ಪುಟ್ಟಿ ಅಂದವರು. ನಿನ್ನ ಒಂಥರ ಸಿಂಟೆಕ್ಸ್ ಇದ್ದಂಗೆ ಕುಂತ್ಕೊಂಡ್ರೆ ಒಂದಾಕಿತ ನಾವು ಸತ್ತ ಬಿಡ್ಬೇಕು ಹಂಗೆ ಕುಂತ್ಕಂತಿ. ನಾನು ಇನ್ನೊಂಕಿತ ಯಾರ ಹತ್ರಕ್ಕೂ ಕಟ್ಕೆನೋ ಕದಿಯಕ್ಕೆ ಹೋಗಲ್ಲ, ಏನಕ್ಕೂ ಹೋಗಲ್ಲ. ನಾನು ಮೊದಲು ಇಲ್ಲಿಂದ ಹೋಗ್ತೀನಪ್ಪ, ಹೋಗ್ತೀನಿ. ಈ ಯವ್ವ ನಾನು ಸತ್ತೀನಿ ಅನ್ಕಣ್ಣ ಬದುಕಿನ. ಯವ್ವ ಹೊಟ್ಟೆ ಮ್ಯಾಗ ಕುಂತು ನಾನು ಇವತ್ತು ಮೆಟ್ರ ಮ್ಯಾಗೂ ಕಾಲಿಡಕ್ಕೆ ಕಾಲು ತಂದಿದ್ಲಪ್ಪೋ. ನಾನು ಸಾಯ್ಸಾಗ್ಬಿಟ್ಲೆ ಅನ್ಕೊಂಬಿಟ್ಟೆ. ಅಪ್ಪ ನೋಡಿದ್ರಲ್ಲ ವೀಕ್ಷಕರೇ, ನಮ್ದಕ್ಕೆ ಇವರು ಹೆಂಗೆ ಅನ್ಕೊಂಡ್ಬಿಟ್ಟಿದ್ದಾರೆ. ಪಾತಿದು ಅಂದ್ರೆ ಮೆತ್ಕೆ ಇರ್ತಾಳೆ, ಪೆದದು ಗುಂಡಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ನಮ್ದಕ್ಕೆ ಮೆತ್ಕೆ ಇರ್ತೀವಿ, ಕಾಮಿಡಿಗೆ ಮಾಡ್ಬೇಕಾದ್ರೆ ಕಾಮಿಡಿಗೆ ಮಾಡ್ತೀವಿ. ನಮ್ದಕ್ಕೆ ಸೀರಿಯಸ್ಗೆ ಹಾಕ್ಬಿಡ್ತು ಅಂದ್ರೆ ಅವ್ರದಕ್ಕೆ ಹುಚ್ಚದು ಊಹಿಸ್ಬಿಡ್ತೀವಿ ನಾವು. ನಮ್ದಕ್ಕೆ ಗೊತ್ತಲ್ಲ, ಪಾತಿದು ಟಗರದ್ದು ಪುಟ್ಟಿದು ನಾವು. ನಮ್ದಕ್ಕೆ ಎಗರಕೊಂಡ ಬೇಕು ಅಂದ್ರೆ ಅವ್ರದಕ್ಕೆ 7 ಕೆರೆದು ನೀರು ಕುಡಿದು ಬಂದಿರ್ಬೇಕು ಅವರು. ಇಲ್ಲ ಅಂದ್ರೆ ಅವ್ರದು ನಮ್ದಕ್ಕೆ ಹೆದರಕೊಳಕ್ಕೆ ಹೋಗ್ಲೇಬಾರ್ದು. ನೋಡಿದ್ರಾ ಜಯಮ್ಮದು ಕತೆ ಹೇಗೆ ಆಗ್ಬಿಟ್ಟಿದೆ? ಮುಲ್ಲದು ಹಾಕೊಂಡು ತುಳಿದು ಬಿಡ್ತಿದೆ. ಆದ್ರೆ ಏನ್ ಮಾಡ್ಲಿ, ಅದು ಬೆಂಕಿಲತ್ತದ ಮುಖ ನೋಡಿಗೆ ಬಿಟ್ಟಿದ್ದೀನಿ ಅಷ್ಟೇ. ಅವ್ರದಕ್ಕೆ ಬೇಜಾರಿಗೆ ಹಾಕ್ಬಿಡುತ್ತಲ್ಲ, ಹೊರಗಿದ್ದು ಸೋತಿದ್ವಲ್ಲ ಅದಕ್ಕೆ ಬಿಟ್ಟಿದ್ದೀನಿ ಅಷ್ಟೇ. ಓಕೆ ವೀಕ್ಷಕರೇ,
ಐಕಾನ್ನ ಕ್ಲಿಕ್